ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ಸೊ ಮಾರ್ನಿಂಗ್ ಆ್ಯಕ್ಚುಲಿ ತುಂಬಾ ಕೆಲಸ ಇದೆ ಫ್ರೈಡೇ ಆಗಿರೋದ್ರಿಂದ. ಸೊ ಪೂಜೆ ಮಾಡೋದಿದೆ, ದೇವಸ್ಥಾನಕ್ಕೆ ಹೋಗೋದಿದೆ. ಅದರಲ್ಲಿ ನನ್ನ ಮಗ ಬೆಳಗ್ಗೆ ಹಠ ಬೇರೆ ಮಾಡ್ತಿದ್ದಾನೆ. ಸೊ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ಮಮ್ಮಿ ಅಂತ. ಏನು ಮಾಡೋದನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗೋ ಹಿಂಗೋ ಸ್ವಲ್ಪ ಹಾಲು ತೊಗೊಂಬಂದು ಸ್ವಲ್ಪ ಕುಡಿಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾನೆ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿನೇ ಹಠ ಮಾಡ್ತಿದ್ದ ಇವತ್ತು. ಸೊ ನಿದ್ದೆಗಣ್ಣಲ್ಲಿರೋದಕ್ಕೂ ಅದಕ್ಕೂ ಹತ್ಕೊಂಡೇ ರೆಡಿ ಆದ ಫೈನಲಿ. ಸೊ ಅವನಿಗೆ ಅಂತ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗೋದ್ರಿಂದ ಬೇರೆ ಏನೂ ಮಾಡೋಕ್ಕಾಗಿಲ್ಲ ಅರ್ಜೆಂಟಿಗೆ. ಸೊ ಹಾಗೆ ನಾನು ಕಾಫಿ ಮಾಡಿಕೊಂಡು ಹಾಗೆ ಕುಡಿದ್ಬಿಟ್ಟು ಇವ್ನು ಲಂಚ್ ಬ್ಯಾಗ್ಗೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ವಾಟ್ರ್ ಬಾಟ್ಲಿಗೆ ನೀರೆಲ್ಲ ಹಾಕಿ ಲಂಚ್ ಬ್ಯಾಗ್ ರೆಡಿ ಮಾಡಿಟ್ಟೆ. ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಇವನಿಗೆ ಸ್ಕೂಲಿಗೆ ರೆಡಿ ಮಾಡಿಟ್ಟಿದ್ರು ಆಲ್ರೆಡಿ. ಸೊ ಯೂನಿಫಾರ್ಮ್ ಎಲ್ಲ ಹಾಕಿ ಸೊ ಫೈನಲಿ ಬಾಯ್ ಮಮ್ಮಿ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ ಅವನು. ಸೊ ಇವನು ಹೊರಟಿದ ತಕ್ಷಣ ನನಗೆ ಮನೇಲಿ ಇದ್ದಿದ್ದ ಕೆಲಸ ಇನ್ನೂ ಜಾಸ್ತಿನೇ ಇತ್ತು. ಕಸ ಗುಡಿಸಿ, ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ, ಸೊ ಸ್ನಾನ ಮಾಡಿ ಫೈನಲಿ ದೇವ್ರ ಪೂಜೆನೂ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ರೆಡಿ ಆದರು. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನಶಂಕರಮ್ಮಗೆ. ಸೊ ಇಲ್ಲಿ ನಾನು ಪ್ರತಿ ವಾರ ದೀಪ ಹಚ್ತೀನಿ. ಸೊ ಹಾಗೆ ಈ ವಾರ ಕೂಡ ಹಚ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಒಂದು ಸೆಲ್ಫಿ ಫೋಟೋ ತೊಗೊಂಡು ಮತ್ತು ನಮ್ಮ ಶೋರೂಮಲ್ಲಿ ಬಂದು ಅಲ್ಲೂ ಪೂಜೆ ಮಾಡಿ, ಅಲ್ಲಿಂದ ನಮ್ಮ ಶೋರೂಮ್ ನಿಯರ್ ಬೈ ಒಂದು ಕ್ಯಾಂಟೀನ್ ಇದೆ. ಸೊ ಅಲ್ಲಿ ದೋಸೆ ಇಡ್ಲಿ ಎಲ್ಲ ಸೂಪರಾಗಿ ಮಾಡ್ತಾರೆ, ಆಂಧ್ರ ಸ್ಟೈಲು. ಸೊ ಅಲ್ಲೋಗಿ ಒಂದೆರಡು ದೋಸೆ ತಿಂದುಬಿಟ್ಟು ಮನೆಗೆ ಹೊರಟು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನೀವು ನೆಕ್ಸ್ಟ್ ವೀಡಿಯೋಕ್ಕಾಗಿ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್, ಟೇಕ್ ಕೇರ್.